ಗೌಡೇನ ನನ್ ಗಂಡ ಅದಾನವ. ಗೌಡ್ಸೇನೆ ರೀ ಎದ್ಲಿಂದ್ರಿ ಗೌಡ್ರ ಅಂದ್ರ ಕಿಮ್ಮತ್ತಿಲ್ಲ ಏನ್ರಿ ಅವ್ರಿಗೆ. ಗೌಡ್ರು ಹಿಂಗ್ ಕೂತ್ರಾರಿ ಕುಂದಿರ್ಸ್ ಕಟ್ಟಿದಾರ ನೋಡ್ರಿ ನಿಮ್ಗ. ಮೊದ್ಲೇ ರಾಂಗ್ನಾಗ ಬರಕತ್ತಾರ ಈಗ ಸುಮ್ಮನೆ ಎದ್ ನಿಂದ್ರಿ. ಕುಂತ್ರು ಕಟ್ಟಿತಾನ ನಾನ್ ನೋಡ್ಲಾರ ಗೌಡೇನವ. ಬಾ ಎಲ್ಲದನವ ಹುಚ್ಚ ಗೌಡ ಬಾ. ಹೆಂಗ್ ಕಟ್ಟಿತಾನವ ಬಾ ನೋಡ್ತೀನಿ. ಅವ ಕಟ್ಟಿತಾನ ಇಲ್ಲ ನಾ ಕಟ್ಟಿತಾನ ನೋಡು. ಗೌಡ್ರಿ ಹಂಗ ಅನ್ಬೇಡ್ರಿ, ದೊಡ್ಡ ಡಿಮಾಂಡ್ ಐತ ಅವ್ರಿಗೆ ಗೊತ್ತೇನ್ರಿ. ಕೂತಿರ್ತಾವಲ್ರಿ ಕೂಸ ಅಳ ಕತ್ತಿದ್ವು ಅಂದ್ರ ಗೌಡ್ರ ಶಬ್ದ ಕೇಳ್ರ ನಿತ್ಯ ಬಿಡ್ತಾವ್ರಿ. ಅಷ್ಟು ಡಿಮಾಂಡ್ ಐತ್ರಿ ಗೌಡ್ರದು. ಕಂಡ ನೀ ನೋಡಿ ಏನ ನಾನ್ ನೋಡ್ಲಿ ಅವ ಗೌಡ್ರು ತೋರ್ಸಿದ್ರಲ್ಲ ನನಗ. ಅವ್ರ ಹಿಂಗ್ ತಿರ್ಗಾಡಿ ನಾ ಏನು ಕಾಣ್ಲಾರಂಗಾಗಿನ ಈಗ. ಅಯ್ಯ ಎಷ್ಟ್ ಹೋಗತಿಯ ನಿಮ್ ಗೌಡಂದ. ಗೌಡ್ರದು ಹೊಗಳದಾಗೆ ನಂಗೆ ಸ್ವಲ್ಪ ಇಟ್ಟೇನ್ರ ಸಿಗ್ತೈತ್ರಿ. ಎಲ್ಲದ ನಮ್ಮ ಗೌಡ ನಡಿ. ಅವ ಎಲ್ಲಿರ್ತಾನ ನನಗ್ ಗೊತ್ತಿಲ್ಲನ. ಏ ಗೌಡ ಎದ್ದೇಳು. ಏನ ಚರ್ಗಿ ತಂದಿಡ್ಲೇನ್ ಮುಂದ. ಏನಿಲ್ಲ, ಯಾಕೆ ಗೌಡ್ತಿ ನೀ ಒಳ್ಳೆ ಬಂದಿದಿ? ಹುಚ್ಚು ನನ್ನ ಮಗನ ನಿನ್ನವನ ಆಕೆಗೆ ಏನಾರು ಹೇಳಿ ಕರ್ಕೊಂಡು ಬಂದ್ಯಾನ? ಏನ್ ಹೇಳಿಲ್ಲ. ಏನಿಲ್ಲ, ಅದು ಹೊರಗ ಸನ್ಮಾನ ಇತ್ತಲ್ಲ, ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮತ್ ಶಾಲ ಎಲ್ಲಟ್ಟಿ ಶಾಲ ಶಾಲ ಅವ್ ಏನೋ ಕಡಿಮೆ ಬಿದ್ದು ಅಂತ ಒಳ್ಳೆ ಅವರ ಇಟ್ಕೊಂಡಾರ. ನಾಳೆ ಕಳಿಸ್ತೀನಿ ಅಂದಾರ. ಹೋಗಿ ತೊಂಬರ್ಲ. ಇಲ್ಲೇನ್ರಿ ನೀ ಶಾಲ್ ತಂದಿದ್ದು ನೋಡಿನಿ. ನೀ ಯಾರ್ಯಾರ ಮನೆಗೆ ಹೋಗಿಟ್ಟು ಬರ್ತೀಯ ಅಂತಾನು ನೋಡಿನಿ. ನಿಂದ ಎಟ್ಟೈತೆ ಎಲ್ಲೈತೆ ಏನೈತೆ ಏನ್ ನೋಡ್ ಸನ್ಮಾನ ಮಾಡ್ಯಾರ ಯಾರಿಗ್ ಗೊತ್ತ. ಅಲ್ಲ ಮನಿ ಬಿಟ್ಟು ಬೇರೆ ಮಂದಿ ಒಳಗ ಸನ್ಮಾನ ಮಾಡಕೋತಿ. ಒಂದೊಂದ್ ಸಲ 2,000 ರೂಪಾಯಿ ಕೊಟ್ ಬರ್ತಿ. ಮನ್ಯಾಗ ಬಟ್ಟಿ ಬಾಂಡೆ ಉಳ್ದಾವ್. ನಡಿ ಒಳಗ. ಹಂಗಾಗಿ ಮರ್ಯಾದೆ ಕಳಿಬೇಡ. ಗೌಡ್ರ ಗೌಡ್ರಿದ್ರ ಅಲ್ಲಿ ಬಟ್ಟಿ ಬಾಂಡೆ ಯಾರು ಮಾಡ್ತಾರ? ಸೊಮ್ಮಿ ಇರಲ್ಲೇ ನಿನ್ನ ಅವನು ಗಂಡ ಹೆಂಡತಿ ಜಗಳ ಹಚ್ಚಿದವ ನೀನೇ ಮಂಜಾಲ ಮಗನ. ಮತ್ತೇನೋ ನಿನ್ನ ಅವನು ಬಕ್ಕಲಂಗ ಬಿಡು ಅಲ್ಲಿ ಬಟ್ಟಿ ಬಾಂಡೆ ಮಾಡ್ಬಾ. ಬಿಡುವೆ ಅವ ಏನ್ ತಿಳ್ಕೊಂಡಾನು. ಅಲ್ಲ ನಿನಗ ಮನೇನ್ ಕೆಲ್ಸ ಬಿಟ್ಟು ಮಂದಿ ಊರ್ ಉಸಾಬರಿ ಮಾಡದೇನದ? ಬಟ್ಟಿ ಯಾರು ಮಾಡ್ತಾರ, ಬಾಂಡೆ ಯಾರು ತೊಳಿತಾರ, ಬಾತ್ರೂಮ್ ಇದು ಹಳದಿ ಆಗಿ ಪಾಚಿಗಟ್ಟೈತಿ ಅದ್ ಯಾರು ತಿಕ್ತಾರ? ಏ ನಿನ್ನ ಅವನ ಸುಮ್ಮರ ಇರುವೆ. ಆಕೆ ಸುಮ್ಮನೆ ಹುಡುಗಾಟ ಗಣ್ಣಕತ್ತಾಳ, ಅದನ್ನ ಕರೆ ಅಂದ್ರೆ ತಿಳ್ಕೊಂಡಿಯಲ್ಲ. ಊರಾಗ ಹಿಂಗ ಹೇಳಿಟ್ಟಿ ನಾನು ಮರ್ಯಾದೆ ಕಳ್ದಿ. ನಿನ್ನ ಅವನ ಮಾತಾಡ್ತೀನಿ ನನ್ ಜೊತೆ ಮಾತಾಡ. ಈಗ ನೀ ಬಾತ್ರೂಮ್ ತಿಕ್ ಬಾ, ನಾ ಅಲ್ಲಿ ಒಳಗ ಹೋಗಿ ಕುಂಡ್ರಬೇಕೀಗ. ಸುಮ್ಮನೆ ಊರ